ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಈ ತಿಂಡಿಯನ್ನು ನನಗೆ ಕಲಿಸಿದವರು ದಿವ್ಯಾ ಅರ್ಜುನ್. ನಿಮಗೆ ಪರಿಚಯ ಇರಬಹುದು. ತುಂಬ ಪರ್ಫೆಕ್ಟಾಗಿ ರುಚಿಯಾಗಿ ಇದು ಬಂದಿದೆ. ಇದನ್ನು ಯಾರೆಲ್ಲ ಮನೇಲಿ ಟ್ರೈ ಮಾಡಿದ್ದೀರಿ ಹಾಗೂ ನಿಮಗೆ ರಿಸಲ್ಟ್ ಯಾವ ಥರ ಬಂದಿದೆ ಎಂಬುದಾಗಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಕೇಕ್ ಇಷ್ಟ. ಮೈದಾ ಯೂಸ್ ಮಾಡದೆ ಅಕ್ಕಿಯಿಂದಲೇ ಕೇಕ್ ಥರ ತುಂಬ ರುಚಿಯಾದ ತಿಂಡಿಯನ್ನು ರೆಡಿ ಮಾಡುವ ಫ್ರೆಂಡ್ಸ್. 1 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆಯಷ್ಟು ನೆನೆಸಾಕೊಳ್ಳುವ. ಕಾಲು ತೆಂಗಿನಕಾಯಿಯಷ್ಟು ನಾನು ಹೆಚ್ಚಿ ಇಟ್ಕೊಂಡಿದ್ದೇನೆ. ನಿಮಗೆ ಬೇಕಾದಷ್ಟು ನೀವು ಯೂಸ್ ಮಾಡಬಹುದು, ಜಾಸ್ತಿ ಕೂಡ ಹಾಕಬಹುದು. 1 ಈರುಳ್ಳಿ, 6 ಟೇಬಲ್ ಸ್ಪೂನಷ್ಟು ಅನ್ನ ಬೇಕು. ನೋಡಿ, ಇದು 2 ಗಂಟೆಯಷ್ಟು ಕಾಲ ನೆನೆದಿದೆ. ಅಕ್ಕಿಯನ್ನು ಈಗ ಸೋಸಿ ನಾವೀಗ ಕಡಿಲಿಕ್ಕಿದೆ. ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ. ಅಕ್ಕಿಯ ಜೊತೆ 6 ಟೇಬಲ್ ಸ್ಪೂನಷ್ಟು ಬೇಯಿಸಿದ ಅನ್ನ. ಪರ್ಫೆಕ್ಟ್ ಅಳತೆಯನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಹೀಗೆ ಮಾಡಿದ್ದಲ್ಲಿ ಫೇಲ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಏನೂ ಅಡುಗೆ ಬರದವರು ಕೂಡ ಇದನ್ನು ಪರ್ಫೆಕ್ಟಾಗಿ ಮಾಡ್ಬೋದು ಇದೇ ಅಳತೆಯನ್ನು ಉಪಯೋಗಿಸಿದರೆ. ಕಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿದರೆ ಸಾಕು. ತುಂಬ ತೆಳುವಾಗಿ ಕಡಿಯೋದು ಬೇಡ. ನೋಡಿ, ಈ ಹದಕ್ಕೆ ಹಿಟ್ಟು ಬರಲಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಹೆಚ್ಚಿದ 1 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಚೆನ್ನಾಗಿ ಕೆಂಪಗೆ ಅದನ್ನು ಕಾಯಿಸಬೇಕು. ಅರ್ಧ ಫ್ರೈ ಆದ ನಂತರ ನಾವು ಹೆಚ್ಚಿಟ್ಟ ಕಾಯಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕಬಹುದು. ಸ್ವಲ್ಪ 2 ಟೇಬಲ್ ಸ್ಪೂನಷ್ಟೇ ಸಾಕಾದರೆ ಅಷ್ಟು ಕೂಡ ಇಡಬಹುದು. ನೀವು ನಿಮ್ಮ ರುಚಿಯ ಪ್ರಕಾರ ನೀವು ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. 1 ಕಪ್ ಅಕ್ಕಿಗೆ 3/4 ಕಪ್ನಷ್ಟು ಬೆಲ್ಲವನ್ನು ನಾನು ತೆಗೆದುಕೊಂಡಿದ್ದೇನೆ. 3/4 ಕಪ್ ಬೆಲ್ಲಕ್ಕೆ ನಾನು 1/4 ಕಪ್ನಷ್ಟು ನೀರು ಹಾಕಿ ಇದನ್ನೀಗ ಬಿಸಿ ಮಾಡ್ತಾ ಇದ್ದೇನೆ. ಈ ಬೆಲ್ಲ ಎಲ್ಲ ಕರಗಬೇಕು, ಪಾಕ ಎಲ್ಲ ಬರೋದು ಬೇಡ. ಚೆನ್ನಾಗಿ ಬೆಲ್ಲ ಕರಗಿದರೆ ಸಾಕು. ಬೆಲ್ಲ ಚೆನ್ನಾಗಿ ಕರಗ್ತಾ ಬಂತು. ನಿಮಗೆ ಇಷ್ಟವಿದ್ದಲ್ಲಿ ಇದಕ್ಕೆ ಏಲಕ್ಕಿ ಕೂಡ ಹಾಕಬಹುದು. ನಾನು ಹಾಕಲಿಲ್ಲ. ಹಿಟ್ಟನ್ನು ಗಟ್ಟಿಯಾಗಿ ಕಲಿಸೋದು ಯಾಕಂತೇಳಿದರೆ ಇದಕ್ಕೆ ಬೆಲ್ಲದ ನೀರು ಹಾಕಿದ ಕೂಡಲೇ ಅದು ಸ್ವಲ್ಪ ತೆಳುವಾಗ್ತದೆ. ಅದಕ್ಕೋಸ್ಕರ ಅದನ್ನು ಗಟ್ಟಿಯಾಗಿ ಕಡಿಯುವಂಥದ್ದು. ಇವಾಗ ಈ ಎಲ್ಲ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಬಿಸಿ ಇರುವಾಗಲೇ ನಾನು ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ ಎಲ್ಲವನ್ನು ಬೆರೆಸ್ಕೊಳ್ಳುವ. ಇವಾಗ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕೋಣ. ಒಂದು ಕುಕ್ಕರಿಗೆ ನೀವು ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಳ್ಬೇಕು. ಇವಾಗ ಅದರ ಮೇಲೆ ನೋಡಿ, ಅಡಿಗೆ ಸ್ವಲ್ಪ ನಾನು ಇದು ಹುರಿದ ಈರುಳ್ಳಿ ಹಾಗೂ ತೆಂಗಿನಕಾಯನ್ನು ಹಾಕ್ತಾ ಇದ್ದೇನೆ. ಆಮೇಲೆ ತಯಾರಿಸಿಟ್ಟ ಮಿಶ್ರಣವನ್ನು ಹಾಕುವ. ಇವಾಗ ಇದರ ಮೇಲ್ಗಡೆಯಿಂದ ಉಳಿದ ಎಲ್ಲ ಈರುಳ್ಳಿ ಹಾಗೂ ತೆಂಗಿನಕಾಯಿ ಚೂರುಗಳನ್ನು ಹಾಕುವ. ನೋಡಿ, ಈಗ ಕುಕ್ಕರ್ ಲಿಡ್ಗೆ ನಾನು ಗ್ಯಾಸ್ಕೆಟ್ ತೆಗಿಲಿಲ್ಲ. ಮುಚ್ಚಳವನ್ನು ಮುಚ್ಚಿ ವೆಯ್ಟ್ ಇಡೋದು ಬೇಡ. ಹೆಚ್ಚಿನ ಉರಿಯಲ್ಲಿ 5 ನಿಮಿಷದಷ್ಟು ಬೇಯಿಸ್ಕೊಳ್ಬೇಕು. ಆಮೇಲೆ ಉರಿ ಸಣ್ಣದು ಮಾಡಿ 10 ನಿಮಿಷದಷ್ಟು ಬೇಯಿಸ್ಕೊಳ್ಬೇಕು. ನೋಡಿ, ಇದರಿಂದ ಹಬೆ ಬರ್ತಾ ಇದೆ. ಈ ಥರ ಆದರೆ ಒಂದು 10 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ಇದು ನೋಡಿ ಯಾವ ರೀತಿಯಾಗಿ ಎಡೆ ಬಿಟ್ಟುಕೊಟ್ಟಿದೆ ಎಂಬುದಾಗಿ. ಇದನ್ನು ಕೂಡಲೇ ತೆಗಿಬಾರ್ದು. ಅರ್ಧ ಮುಕ್ಕಾಲು ಗಂಟೆ ನಂತರ ಅದು ಕುಕ್ಕರ್ನಿಂದ ತೆಗಿಲಿಕ್ಕೆ ಬರ್ತದೆ. ನೋಡಿ ಯಾವ ರೀತಿ ಇದು ಆಗಿದೆ ಎಂಬುದಾಗಿ.
ಖಂಡಿತವಾಗಿ ನೀವೊಮ್ಮೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಫ್ರೆಂಡ್ಸ್. ಈರುಳ್ಳಿ ಬದಲು ಕೊಬ್ಬರಿ ಚೂರು ಜೊತೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಮನೆಯಲ್ಲಿರುವ ಸಾಮಗ್ರಿಗಿಂದಲೇ ನೋಡಿ ಯಾವ ರೀತಿಯಲ್ಲಿ ಜಟ್ಪಟಾಗಿ ಕಲ್ತಪ್ಪ ಮಾಡ್ಬೋದು. ನಾವು ಹೋಟ್ಲಲ್ಲಿ ತಿಂತೇವೆ ಥರದ ತಿಂಡಿ, ಆದರೆ ಮನೆಯಲ್ಲೇ ಜಟ್ಪಟಾಗಿ ನಾವು ಇದನ್ನು ಮಾಡಬಹುದು ಹಾಗೂ ಮಕ್ಕಳಿಗೂ ಕೂಡ ಕೊಡಬಹುದು. ನೀವೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಹದವಾಗಿದೆ, ಜಾಸ್ತಿ ಕೂಡ ಇಲ್ಲ, ಕಮ್ಮಿ ಕೂಡ ಆಗಲಿಲ್ಲ. ನಿಮಗೆ ಬೇಕಾದರೆ ನೀವು ಜಾಸ್ತಿ ಕೂಡ ಹಾಕಬಹುದು ಬೆಲ್ಲ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆಲ್ಲ, ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಹಾಗೂ ಈರುಳ್ಳಿ ಕೂಡ ಎಲ್ಲ ಫ್ಲೇವರ್ ಮಿಕ್ಸ್ ಆಗಿ ಸೂಪರ್ ಟೇಸ್ಟಿ ಕಲ್ತಪ್ಪ ರೆಡಿ ಆಯಿತು. ಇನ್ಯಾಕೆ ತಡ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದಗಳು.